ಭಕ್ತ ವೃಂದವೆಲ್ಲ ಮಹಾದಾಸೋಹಕ್ಕೆ ಮುತ್ತು ಮಾಣಿಕ್ಯ ಮನದಿಂದ ಬಂದಿಹರು. ಸುತ್ತ ಕೇರಿಯಲಿ ಸತ್ಯ ಶಿವ ಭಜನೆಯು ನಿತ್ಯ ದಿನದಲ್ಲಿ ನಿರುತವು ನಡೆಯು. ಶರಣಬಸವೇಶ್ವರ ಜಾತ್ರಾ ನಿಮಿತ್ತ 203ನೇ ವರ್ಷ ನಾವು ಇಲ್ಲಿ ಅಶೋಕ್ ಗುತ್ತೇದಾರ್ ಬರ್ದಾಳ್ ಇವರ ವತಿಯಿಂದ ಈ ಹೆರಿಟೇಜ್ ಹೋಟೆಲ್ ಕಡೆಯಿಂದ ಒಂದು 20 ವರ್ಷದಿಂದ ಈ ಅನ್ನದಾನ ಮಾಡುವಂಥ ಒಂದು ಕಾರ್ಯಕ್ರಮ ಯಾವತ್ತೂ ಮಾಡ್ಕೊತ ಬಂದಿರ್ತಾರೆ. ಆದರೆ ಈ ವರ್ಷ ಸಹಿತ ನಾವು ಅನ್ನ ಸಂತರ್ಪಣೆ ಮಾಡ್ತಾ ಇದ್ದೇವೆ. ಏನು ವಿಶೇಷತೆ ಏನಿದೆ ಸರ್? ವಿಶೇಷತೆ ಅಂತ ಏನೂ ಇಲ್ಲ. ಏನು ನಮ್ಮ ಮಾಲೀಕರಿಗೆ ಏನದ ಅನ್ನದಾಸೋಹ ಮಾಡಬೇಕು ಅಂತೇಳಿ ಒಂದು ಅವರ ಇಚ್ಛೆಯಿಂದ ಅನ್ನದಾಸೋಹ ಮಾಡ್ತಾ ಇದ್ದಾರೆ. ಸುಮಾರು ಎಷ್ಟು ಜನ ಭಕ್ತಾದಿಗಳು? ಒಂದು 1000 ಜನ ಇಲ್ಲಿ ಊಟ ಮಾಡಲಿ ಅಂತ ಅವರು ಒಂದು ಹರಿಸ್ತಾ ಇದ್ದಾರೆ. ಎಷ್ಟೋ ಜನರ ಆಶೀರ್ವಾದ ಬೇಕು, ನಾವೆಲ್ಲರೂ ಒಳ್ಳೆಯದಾಗಿರಬೇಕು ಅಂಥೇಳಿ ಅವರು ಆ ವಿಚಾರದಿಂದ ಮಾಡ್ತಾ ಇದ್ದಾರೆ. ಈಗ ಪ್ರಸಾದ ಸ್ವೀಕಾರ ಮಾಡಿದ ಭಕ್ತಾದಿಗಳು ಏನಂತ ತರಿಸ್ತಾರೆ ತಮಗೆ? ಯಾವ ಥರ ಹೇಳ್ತಾರೆ? ಭಕ್ತಾದಿಗಳಂತೂ ಒಳ್ಳೆ ರೀತಿಯಿಂದ ಮಾಡಿದಾರಪ್ಪ, ಇವ್ರಿಗೆ ಒಳ್ಳೇದಾಗಲಿ ಅಂಥೇಳಿ ಎಲ್ಲರೂ ಏನಾದ್ರು ಆಶೀರ್ವಾದ ಮಾಡಿ ಹೋಗ್ಲಿ ಅಂತೇಳಿ ವಿಚಾರಗಳು. ಈಗ ಇಷ್ಟು ವರ್ಷದಿಂದ ತಾವು ಮಾಡ್ತಾ ಇದ್ದೀರಿ, ತಮಗೇನು ಅನ್ನಿಸ್ತದೆ? ನಮಗೂ ಒಳ್ಳೇದು ಅನ್ನಿಸ್ತದೆ, ಭಾಳ ಒಳ್ಳೇದು ಅನ್ನಿಸ್ತದೆ. ಯಾಕಂದ್ರೆ ಈ ರೀತಿ ಮಾಡೋದಂತೂ ಭಾಳ ಜನ ಎಷ್ಟೋ ದುಡ್ಡು ಇದ್ರ ಸತೆ ಯಾರು ಮಾಡ್ಲಿಕ್ಕೆ ಆಗಲ್ಲ. ಆದರೂ ಏನದ ಇವರು ಎಷ್ಟೋ ವರ್ಷದಿಂದ ಒಂದು 20 ವರ್ಷದಿಂದ ನಾನು ನೋಡ್ತಾ ಇದ್ದೇನೆ, ಇವ್ರು ಮಾಡ್ತಾ ಇದ್ದಾರೆ. ಇವ್ರಿಂದ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾವು ಕೊನೆಯದಾಗಿ ಏನು ಹೇಳಕ್ಕೆ ಬಯಸ್ತೀರಿ ಭಕ್ತಾದಿಗಳಿಗೆ? ಇದೇ ರೀತಿ ಭಾಳ ಜನನು ಮಾಡಲಿ, ನಮ್ಮಂತೆ ಎಲ್ಲರಿಗೂ ಒಂದು ಒಳ್ಳೇದಾಗಲಿ ಅಂತ ಇದೇ ರೀತಿ ನೋಡಿ ಕಲೀಲಿ ಅಂತ ನಾವು ವಿಚಾರ ಮಾಡ್ತೀವಿ. ದೇವರು ಇವ ಮಾಲಕರಿಗೆ ಒಳ್ಳೆ ಆಶೀರ್ವಾದ ಕೊಡಲಿ ಅಂತ ನಾವು ದೇವರಲ್ಲಿ ಬೇಡ್ತೀವಿ. ನಿಮ್ಮ ಹೆಸರು ಹೇಳಿ? ನಮ್ಮ ಹೆಸರು ಬಾಬಯ್ಯ ಗುತ್ತೇದಾರ್. ನಿತ್ಯದಾಸೋಹದಲ್ಲಿ ಶರಣ ಬಸವ ನಿನ್ನ ಮಹಿಮೆ ಎಂತು ನಾನು ಹಾಡಲಿ, ಎಂತು ನಾನು ಹಾಡಲಿ. ಮಾಡ್ತಾ ಇದ್ದೀವಿ. ಎಷ್ಟು ವರ್ಷ ಮಾಡ್ತಾ ಇದ್ರಿ? 5 ವರ್ಷ ಆಯಿತು. ಅನ್ನ ಪ್ರಸಾದ ಇಟ್ಟು 5 ವರ್ಷ ಆಯಿತು ನಾವು ಮಾಡ್ತಾ ಇದ್ದೇವೆ. ಇದು 203ನೇ ಜಾತ್ರಾ ಮಹೋತ್ಸವ. ನಮ್ಮ ಸಮೀಪ ಡೆವಲಪರ್ ನಮ್ಮದು. ಇವತ್ತು ನಾವು ಈ ಮಟ್ಟಿಗೆ ಎಲ್ಲ ಬೆಳಿಬೇಕು ಶರಣನ ಆಶೀರ್ವಾದ. ಜನರಿಗೆ ಏನು ಹೇಳಕ್ಕೆ ಬರ್ತೀರಿ ತಾವು? ಜನರಿಗೆ ಎಲ್ಲರಿಗೂ ಒಳ್ಳೆದಾಗಲಿ, ಶರಣನ ಆಶೀರ್ವಾದ ಎಲ್ಲರ ಮೇಲಿದೆ. ಇಲ್ಲ, ಇಷ್ಟು ವರ್ಷದಿಂದ ತಾವು ಅನ್ನದಾಸೋಹ ಮಾಡ್ತಾ ಇದ್ದಿರಲ್ಲ, ಏನು ಅನಿಸ್ತಾ ಇದೆ ನಿಮಗೆ? ನಮ್ಗೆ ತುಂಬ ಖುಷಿ ಅನ್ನಿಸ್ತಾ ಇದೆ. ನಾವು ತುಂಬ ಖುಷಿ ಅನ್ನಿಸ್ತಾ ಇದೆ. ಶರಣನ ಆಶೀರ್ವಾದ ಮೇಲೆ ನಾವು ತುಂಬ ಆರಾಮಿದ್ದೀವಿ. ಅವನ ಆಶೀರ್ವಾದ ನಮ್ಮ ಮೇಲಿದೆ. ಭಕ್ತಾದಿಗಳಿಗೆ ಏನು ಹೇಳಕ್ಕೆ ಬಯಸ್ತೀರಿ? ಎಲ್ಲರೂ ಪ್ರಸಾದ ತಗೋಬೇಕು, ಎಲ್ಲರೂ ಖುಷಿಯಾಗಿರಬೇಕು. ಎಲ್ಲರೂ ಶರಣನ ಆಶೀರ್ವಾದ ಎಲ್ಲರ ಮೇಲೆ ಇದೆ. ನಿಮ್ಮ ಹೆಸರು? ಪ್ರಕಾಶ್ ಪಾಟೀಲ್, ನಂದಿಕೋಡು. ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯ ಸತ್ಸಂಗ್ ಸೇವಾ ಸಮಿತಿಯ ವತಿಯಿಂದ ಈ ಒಂದು ಅನ್ನದಾಸೋಹ ಕಾರ್ಯಕ್ರಮ 2ನೇ ವರ್ಷಕ್ಕೆ ಹಮ್ಮಿಕೊಳ್ಳಲಾಗಿದೆ. ಈ ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ಶ್ರೀ ತಿಪ್ಪಣ್ಣಪ್ಪ ಕಮಕನೂರು MLC ಅವರ ಸೂಚನೆ ಮೇರೆಗೆ ಮತ್ತು ಇದರ ವ್ಯವಸ್ಥೆ ಕೂಡ ಅವ್ರದ್ದು ಕುಟುಂಬದೇ ಇರ್ತದೆ. ಅವರ ಅನುಮತಿ ಮೇರೆಗೆ, ಅವರ ಸೂಚನೆ ಮೇರೆಗೆ ನಾವು ಕಲಬುರಗಿ ಒಳಗೆ ಶರಣನ ಪಕ್ಕದಲ್ಲೇ ಇದ್ದು ಜಾತ್ರೆ ಒಳಗೆ ಬಂದಂಥ ಭಕ್ತಾದಿಗಳಿಗೆ ಯಾವುದರೇ ಒಂದು ಸೇವೆ ಮಾಡಬೇಕಂತ ಇಚ್ಛೆಯಿಂದ ಈ ಅನ್ನ ದಾಸೋಹ ಪ್ರಸಾದವನ್ನು ತಿಪ್ಪಣ್ಣಪ್ಪ ಕಮಕನೂರವರು ಮತ್ತು ಸತ್ಸಂಗ್ ಸೇವಾ ಸಮಿತಿ ವತಿಯಿಂದ ಹಮ್ಮಿಕೊಂಡಿವಿ. ಇದು 2ನೇ ವರ್ಷಕ್ಕೆ ಪ್ರಾರಂಭ ಅತಿ ಭರ್ಜರಿಯಾಗಿ ಮತ್ತು ವಿಜೃಂಭಣೆಯಿಂದ ಜನರಿಗೆ ಅನ್ನದಾಸೋಹ ಕಾರ್ಯಕ್ರಮ, ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಂಡಿವಿ. ಮತ್ತು ನಮ್ಮ ಸಂಘದ ವತಿಯಿಂದ ಇದೇನು ಕಾರ್ಯಕ್ರಮ ನಡೆಸಲಿಕ್ಕೆ ಅನುಮತಿ ಕೊಟ್ಟು
ಸಕಲ ಸಹಕಾರ ಕೊಟ್ಟಾರ. ತಿಪ್ಪಣ್ಣಪ್ಪ ಕಮಕನೂರು ಸಾಹೇಬರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಮತ್ತು ಇಲ್ಲಿ ಬಂದಂಥ ಎಲ್ಲ ಜಾತ್ರಾ ಉತ್ಸವಕ್ಕೆ ಬಂದಂಥ ಭಕ್ತಾದಿಗಳಿಗೂ ಸ್ವಾಗತವನ್ನು ಮಾಡ್ತಾ ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮದ ಒಂದು ಲಾಭ ಪಡಿಬೇಕಂತೇಳಿ ಎಲ್ಲರಲ್ಲಿ ನನ್ನ ವಿನಂತಿ. ಈಗ 2 ವರ್ಷದಿಂದ ತಾವು ಅನ್ನದಾಸೋಹ ಮಾಡ್ತಾ ಇದ್ದೀರಾ, ಏನು ಅನಿಸ್ತಾ ಇದೆ? ನಮ್ಗೆ ಭಾಳ ತೃಪ್ತಿಯಾಗ್ಯದ. ಶರಣನ ಜಾತ್ರೆ ಒಳಗೆ ಏನು ನಾವು ಸಾರ್ವಜನಿಕರಿಗೆ ಬಂದಂಥ ಭಕ್ತರಿಗೆ ಅನ್ನ ಸಂತರ್ಪಣೆ ಮಾಡ್ತಾ ಇದ್ದೀವಿ. ಎಷ್ಟು ಜನ ಉಂಡ್ರು ಭೀ ನಮಗೆ ಕಮ್ಮಿನೇ ಅನ್ನಿಸ್ತದ. ನಾವು ಇನ್ನೂ ಹೆಚ್ಚಿನ 10 ಕ್ವಿಂಟಲ್ ಹೋಗಲಿ, 20 ಕ್ವಿಂಟಲ್ ಹೋಗಲಿ, 50 ಕ್ವಿಂಟಲ್ ಹೋಗಲಿ, ಅದಕ್ಕೆ ಸಂಪೂರ್ಣ ತಿಪ್ಪಣ್ಣಪ್ಪ ಅವರು ಎಷ್ಟೇ ಖರ್ಚು ಬಂದರೂ ನೀವು ಹಿಂದೆ ಸರಿಬೇಡ್ರಿ, ಅದ್ರ ಜವಾಬ್ದಾರಿ ನನಗಂತ ಹೇಳ್ಯಾರ. ಎಷ್ಟು ಜನ ಬಂದರೂ ಭೀ ನಾವು ಹಿಂದೆ ಸರಿಯಂಗಿಲ್ಲ, ಅವರಿಗೆ ದಾಸೋಹ ನಡೆಸ್ತೀವಿ. ಜನ ಬಂದಷ್ಟು ನಮಗೆ ಭಾಳ ಹೆಮ್ಮೆ ಅದ ಮತ್ತು ನಮ್ಮ ಮನಸ್ಸಿಗೆ ಆನಂದದ ಅಂತೇಳಿ. ಎಲ್ಲೋ ಒಂದು ಕಡೆ ಈಗ 2 ವರ್ಷದಿಂದ ತಾವು ಅನ್ನ ಸಂತರ್ಪಣೆ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರು. ಎಲ್ಲೋ ಶರಣನ ಆಶೀರ್ವಾದದಿಂದ ಈ ಸಲ MLC ಅವರಾಗಿದ್ದಾರೆ ಅಂತ. ಶರಣನ ಆಶೀರ್ವಾದದಿಂದ 2 ಸಾರಿ MLC ಆಗ್ಯಾರ. ಮತ್ತು ಈಗ ಮುಂದೂ ಅವರೇ MLC ಆಗ್ತಾರೆ. ನಮ್ಮ ಸಮಾಜ ಸಂಪೂರ್ಣ ಬೆಂಬಲದ ಮತ್ತು ಸರ್ಕಾರಕ್ಕೆ ಒತ್ತಾಯ ಅದ ಅಂತ ಹೇಳ್ತಾರೆ. ನಮ್ಮ ಹೆಸರು? ನನ್ನ ಹೆಸರು ಅಮೃತ್ H. ಡಿಗ್ಗಿ, ಅಧ್ಯಕ್ಷರು ಹೈದರಾಬಾದ್ ಕರ್ನಾಟಕ ಪೊಲೀಸ್. ಇಂದಿನ ಶ್ರೀ 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 ಶರಣಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ 203ನೇ ಜಾತ್ರಾ ಮಹೋತ್ಸವಕ್ಕೆ ಸರ್ವರು ಶರಣನ ಭಕ್ತರು ಆಗಮಿಸಿದಂಥ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇಂದಿನ ದಿವಸ ಮಹಾಪ್ರಸಾದವನ್ನು ವ್ಯವಸ್ಥೆ ಮಾಡಲಾಗಿದೆ. ತಾವು ಎಲ್ಲರೂ ಬಂದು ಮಹಾಪ್ರಸಾದವನ್ನು ಸ್ವೀಕರಿಸಬೇಕೆಂದು ತಮ್ಮೆಲ್ಲರಿಗೂ ವಿನಂತಿ. ಹಾಗೂ ಈ ಶರಣ ಸದ್ಭಕ್ತರು ಎಲ್ಲ ಸಕಲರಿಗೂ ಒಳ್ಳೆಯದು ಮಾಡಲಿ, ಅವರ ಆಸೆಗಳೆಲ್ಲ ಈಡೇರಲಿ ಅಂತೇಳಿ ಆ ಶರಣ ಬಸವೇಶ್ವರನ್ನು ಬಿಡ್ತಾರೆ. ನಮ್ಮ ಹೆಸರು? ಜಯಪ್ರಕಾಶ್ ಕಮಕನೂರು. ಮರೆತಲ್ಲಿ ಮಾನವ ನೀನಾಗುವೆ, ಅರಿತಲ್ಲಿ ಶರಣ ನೀನಾಗುವೆ. ಅರಿತಲ್ಲಿ ಶರಣ ನೀನಾಗುವೆ, ಅರಿತಲ್ಲಿ ಶರಣ ನೀನಾಗುವೆ, ಅರಿತಲ್ಲಿ ಶರಣ ನೀನಾಗುವೆ. ಒಮ್ಮೆ ನಿಮ್ಮ ಕರುಣೆ ದೋರಿ, ಒಮ್ಮೆ ನಿಮ್ಮ ಕರುಣೆ ದೋರಿ, ನಮ್ಮನ್ನೆಲ್ಲ ರಕ್ಷಿಸೋ, ನಮ್ಮನ್ನೆಲ್ಲ ರಕ್ಷಿಸೋ. ಸುಮ್ಮನಿರುವೆ ಏಕೆ ಶರಣ, ಸುಮ್ಮನಿರುವೆ ಏಕೆ ಶರಣ, ನಿಮ್ಮ ಪಾದ ತೋರದೆ. ಒಮ್ಮೆ ನಿಮ್ಮ ಕರುಣೆ ದೋರಿ, ನಮ್ಮನ್ನೆಲ್ಲ ರಕ್ಷಿಸೋ, ನಮ್ಮನ್ನೆಲ್ಲ ರಕ್ಷಿಸೋ. ನಾನೇ ಎಂಬ ಗಜವನೇರಿ ಊನವಾಗಿದೆ ಜಗದ ಬಾಳು, ನಾನೇ ಎಂಬ ಗಜವನೇರಿ ಊನವಾಗಿದೆ ಜಗದ ಬಾಳು. ಶ್ವಾನ ಸೂಕರ ಬಾಳಿಗಿಂತ, ಶ್ವಾನ ಸೂಕರ ಬಾಳಿಗಿಂತ ಕ್ಷೀಣವಾಗಿದೆ ಜೀವನ. ಒಮ್ಮೆ ನಿಮ್ಮ ಕರುಣೆ ದೋರಿ, ನಮ್ಮನೆಲ್ಲ. ನಮಸ್ಕಾರ ಎಲ್ಲರಿಗೂ. ಇವತ್ತು ಶರಣಬಸಪ್ಪ ಅಪ್ಪ ಅವ್ರದ್ದು ರಥೋತ್ಸವ ಅದ. ಇವತ್ತು ಗುಲ್ಬರ್ಗ ಊರಾಗ ಭಾಳಷ್ಟು ಬಳಿ ದಾಸೋಹ ಮಾಡ್ಲಿಕತ್ತಾರೆ. ನಂಬಲ್ಲಿನೂ ಇದು ಭವಾನಿ ಕಾಂಪ್ಲೆಕ್ಸ್ ಎಂಟೆಲ್ ಮೊಬೈಲ್ಸ್ ಇಲ್ಲಿ ಲಾಲ್ಗಿರಿ ಕ್ರಾಸ್ ಮ್ಯಾಗ ಭವಾನಿ ಕಾಂಪ್ಲೆಕ್ಸ್ ನಾವು ದಾಸೋಹ ಮಾಡ್ಲಿಕತ್ತೀವಿ. ಇದು ನಮ್ಮದು 43rd ಇಯರ್. ನಾವು 1 kg ಸ್ಟಾರ್ಟ್ ಮಾಡಿದ್ದು. ಈ ವರ್ಷ ನಮ್ದು ಏನದ 25 ಕ್ವಿಂಟಲ್ಸ್ ಪುಲಾವ್ ಮಾಡಿಕಿಸಿಂದೆ. ಸೊ ಎಲ್ಲರಿಗೆ ಏನಂದ್ರೆ ದಾಸೋಹ ಆರ್ಬಿಟ್ಟಿಗೆ ಇದು ಮಾಡ್ತೇವೆ, ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ. ಈಗ ಇಷ್ಟೊಂದು ಜನ ಭಕ್ತಾದಿಗಳಿಗೆ ತಾವು ಅನ್ನ ಸಂತರ್ಪಣೆ ಮಾಡ್ತೀರಿ, ಯಾವ ಥರ ನಿಮ್ಮ ಫೀಲಿಂಗ್ ಏನು ಬರುತ್ತೆ, ಏನಾಗುತ್ತೆ? ಈ ಫೀಲಿಂಗ್ ಒಂದು ಫಸ್ಟ್ ಇಯರ್ ಏನು ನಾವು ಮಾಡಿದ್ದೆವು, ಅವಾಗ ನಂದು ಜಾತ್ರೆ ಇರ್ತಿತ್ತು ನಮ್ಮ ಬಾಜು. ಸೊ ಅಲ್ಲಿ ಮಂದಿಗೆ ನೋಡ್ಕಿಸಿ ನಮ್ಗೆ ಭಾಳ ಕರುಣ ಆಗ್ತಿತ್ತು.
ಪಾಪ ಬಿಸಿಲಾಗೇನದ ಹಾಗೆ ಉಪವಾಸರ ಅವ್ರಿಗೆ ಏನರೇ ಒಂದು ಸೇವಾ ಮಾಡ್ಬೇಕಂತ ನಾವು ಸ್ಟಾರ್ಟ್ ಮಾಡಿದ್ವಿ. ತೃಪ್ತಿ ಬತ್ತು ನಾವು, ಅದು ಭಾಳ ತೃಪ್ತಿ ಬರೋಣ ಹಾಗೆ ಏನದ ವರ್ಷ ನಾವು ಮಾಡ್ಕೊತ ಹೋದ್ವಿ. ಈಗಂತೂ ಸಾಕಷ್ಟು ತೃಪ್ತಿ ಬರ್ತದೆ. ಒಂದಿನ ನಾವು ಮಾಡಿದ್ರೆ ಪೂರ ಒಂದು ವರ್ಷದಿಂದ ತೃಪ್ತಿ ಬರ್ತದೆ. ಭಕ್ತಾದಿಗಳಿಗೆ ಏನು ಹೇಳಕ್ಕೆ ಬಯಸ್ತೀರಿ ಈ ಭಕ್ತರಿಗೆ ಏನು ಹಾಗೆ ಶರಣಕ್ಕೆ ಫಾಲೋ ಮಾಡಿರಿ, ಶರಣನ ವಚನಗಳು ಫಾಲೋ ಮಾಡಿರಿ, ಉದ್ಧಾರ ಆಗ್ತದ ಕಲ್ಯಾಣ. ಥ್ಯಾಂಕ್ ಯು.